ರಾಜ್ಯದಲ್ಲಿ ಮಳೆಯಾಗದ ಹಿನ್ನೆಲೆ ಬರದ ಛಾಯೆ ಎದುರಾಗಿದ್ದು ರೈತರ ಸಮಸ್ಯೆ ಆಲಿಸುವುದಕ್ಕೆ ಬಿಜೆಪಿಯಿಂದ ಬರ ಅಧ್ಯಯನ ಮಾಡುವುದಕ್ಕೆ ತಂಡ ರಚನೆ ಮಾಡಲಾಗಿತ್ತು. ಇಂದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ವರದಿ ಸಲ್ಲಿಸಲಿದ್ದು ಸದನದಲ್ಲಿ ಚರ್ಚೆ ನಡೆಸುವುದಕ್ಕೆ ನಿರ್ಧರಿಸಲಾಗಿದೆ. ಕರುನಾಡಿಗೆ ಮುಂಗಾರು ಕೈಕೊಟ್ಟಿದೆ. ಮಳೆ ಬಾರದೆ ಜಲಾಶಯಗಳು ಬಾಯಾರಿವೆ. ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ಹಳ್ಳಿ ಹಳ್ಳಿಗೂ ಹೋಗಿ ಬಿಜೆಪಿ ಬರ ಅಧ್ಯಯನ ನಡೆಸಿದೆ. ಬಿಜೆಪಿ ನಾಯಕರಿಂದ ಬರ ಅಧ್ಯಯನ. ರಾಜ್ಯಾಧ್ಯಕ್ಷರಿಗೆ ವರದಿ ಸಲ್ಲಿಸಲಿರುವ ತಂಡ. ರಾಜ್ಯದಲ್ಲಿ ಬರ ಅಧ್ಯಯನ ಮಾಡಲು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಪ್ರಮುಖ ನಾಯಕರ ತಂಡ ರಚಿಸಿದರು. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಎನ್ ರವಿಕುಮಾರ್, ಶಾಸಕ ಆರಗ ಜ್ಞಾನೇಂದ್ರ ಈ ಎಲ್ಲ ನೇತೃತ್ವದ ತಂಡ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿದೆ. ರೈತರ ಜಮೀನುಗಳಿಗೆ ತೆರಳಿ ಬರ ಅಧ್ಯಯನ ಮಾಡಿದೆ. ರೈತರು ಮತ್ತು ಅಧಿಕಾರಿಗಳಿಂದ ವರದಿ ಸಂಗ್ರಹ ಕೂಡ ಮಾಡಿದೆ. ಇಂದು ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಬರ ಅಧ್ಯಯನ ನಡೆಸಿದಂತಹ ಬಿಜೆಪಿ ನಾಯಕರು ವರದಿಯನ್ನು ಸಲ್ಲಿಸಲಿದ್ದಾರೆ. ಇದೇ ವರದಿಯನ್ನು ಸರ್ಕಾರಕ್ಕೂ ಕೂಡ ನೀಡಲಿದ್ದಾರೆ. ಅಲ್ಲದೆ ಸದನದಲ್ಲಿ ರೈತರ ಸಂಕಷ್ಟಕ್ಕೆ ಮುಂದಾಗುವಂತೆ ಆಗ್ರಹಿಸಿದ್ದು ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಪಟ್ಟು ಹಿಡಿಯಲಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ವರದಿಯನ್ನು ಸಂಗ್ರಹ ಮಾಡಿ ನಾವು ಸಲ್ಲಿಸ್ತಾ ಇದ್ದೇವೆ. ಅದರ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದಲ್ಲಿ ಏನು ರೈತರು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ, ರೈತರನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಡ್ಯಾಮ್ನಲ್ಲಿ ನೀರು ಹೇಗಿದೆ, ಕೆರೆಗಳ ಪರಿಸ್ಥಿತಿ ಹೇಗಿದೆ, ಬೆಳೆ ಪರಿಸ್ಥಿತಿ ಹೇಗಿದೆ, ರೈತ ಹೇಗೆ ಗುಳೆ ಹೋಗ್ತಾ ಇದ್ದಾನೆ ಬೇರೆ ಬೇರೆ ರಾಜಧಾನಿಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ, ಇದನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ನಾವು ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ. ಕೂಡಲೇ ಬರಗಾಲಕ್ಕೆ ತುತ್ತಾದ ರಾಜ್ಯ ಅಂತ ಅನೌನ್ಸ್ಮೆಂಟ್ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ. ಕೇಂದ್ರದ ಪರಿಹಾರಕ್ಕೆ ಕಾಯುತ್ತಿರುವ ಸರ್ಕಾರ. ಬರದ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಬರ ಪರಿಹಾರದ ಬಗ್ಗೆ ಈವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಹೀಗಾಗಿ ಕೋರ್ಟ್ ಮೊರೆ ಹೋಗೋದಾಗಿ ಕಂದಾಯ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಆದರೆ ಬರ ಅಂತ ಘೋಷಣೆ ಮಾಡದೆ ಯಾವ ಕೇಂದ್ರ ಸರ್ಕಾರ NDRF ಪರಿಹಾರ ಬಿಡುಗಡೆ ಮಾಡಿದೆ ತೋರಿಸಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸವಾಲ್ ಹಾಕಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ಬರಬೇಕಾದ್ದು. ಇವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರು ಬಂದರೆ ಭಾಳ ನಮಗೆ ಸಪೋರ್ಟಿವ್ ಆಗಿ ಇರುತ್ತೆ. ನಾವು ಡೆಲ್ಲಿಯಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕೂಡ ಸಂಸದರ ಸಭೆಯನ್ನು ಕರೆದಿದ್ದು. ಎಲ್ಲ ಸಂಸದರು ಬಂದಿದ್ದರು. ಒಂದಿಬ್ಬರು ಬಿಟ್ಟರೆ ಎಲ್ಲ ಸಂಸದರು, ಸಚಿವರುಗಳು, ಕೇಂದ್ರದ ಸಚಿವರು, ನಮ್ಮ ರಾಜ್ಯವನ್ನು ಪ್ರತಿನಿಧಿಸೋರು ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ರಾಜ್ಯದ ಸಮಸ್ಯೆ ಬಂದಾಗ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಆ ವಿಶ್ವಾಸ ನಮಗಿದೆ. ಇವತ್ತು ಮೇವು ಬ್ಯಾಂಕ್ಗಳನ್ನು ತೆರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಬೋರ್ವೆಲ್ಗಳನ್ನು ಕೋರದಿಲ್ಲ. ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಈಗ ಸುಮ್ಮನೆ ನಾಮಕಾವಸ್ಥೆ ಸಚಿವರುಗಳನ್ನು ಕಳಿಸಿ ಬರ ಅಧ್ಯಯನಕ್ಕೆ ಅಂತ ಕಳಿಸಿ ದೆಹಲಿಗೆ ಪತ್ರ ಬರೆದು ಪರಿಹಾರ ಬಂದಿಲ್ಲ ಅಂತೇಳಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡಿ ತೋರಿಸ್ತಕ್ಕಂಥದ್ದು. ನಾನು ಒಂದೇ ಮಾನ್ಯ ಸಚಿವರಿಗೆ ಹೇಳುವಂಥದ್ದು, ಬರದ ವಿಚಾರದಲ್ಲಿ ರಾಜ್ಯದ ರೈತರ ಜೀವನದ ಜೊತೆ ಚೆಲ್ಲಾಟ ಆಡಬಾರ್ದು ರಾಜ್ಯ ಸರ್ಕಾರ. SDRF ಫಂಡ್ಸ್ ಎಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು? ನೀರಿಗೋಸ್ಕರ ಅಂತೇಳಿ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರೋದು ಬಿಟ್ಟರೆ ಬೇರೆ ಏನು ಪರಿಹಾರ ಕೊಟ್ಟಿದ್ದಾರೆ SDRF ಇಂದ? ಇನ್ನು ಸರ್ಕಾರ ಕೂಡ ಬರ ಅಧ್ಯಯನಕ್ಕೆ ಈಗಾಗಲೇ ಸಚಿವರನ್ನ ನೇಮಕ ಮಾಡಿದೆ. 4 ದಿನಗಳಲ್ಲಿ ಊರೂರು ಸುತ್ತಿ ಬರ ಅಧ್ಯಯನ ಮಾಡಿದ್ದಾರೆ. ರೈತರ ಬೆಂಬಲಕ್ಕೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ಕಾದು ನೋಡಬೇಕಷ್ಟೇ.